ಹಂಸಧ್ವನಿ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಾವು ಹಂಸಲೇಖರ ಜೊತೆಗೆ ಮಾತಾಡ್ತಾ ಇದ್ವಿ. ಹಂಸಲೇಖ ಅವರು ಹೇಳಿದ ಹಾಗೆ ಅವರ ನಾಟಕಗಳು, ಅವರ ರಂಗ ಚಟುವಟಿಕೆಗಳು, ಆರ್ಕೆಸ್ಟ್ರಾ ಎಲ್ಲದರ ಬಗ್ಗೆ ಮಾತಾಡಿದರು. ಆದರೆ ನಮಗೆ ಅಂದರೆ ತುಂಬ ಜನಕ್ಕೆ ಅವರು ಗೊತ್ತಾಗಿದ್ದು ಪ್ರೇಮಲೋಕ ಚಿತ್ರದ ಮೂಲಕ. ಅಂದರೆ ದೊಡ್ಡದಾಗಿ ಅಲೆಯಂತೆ ಬಂದಂಥದ್ದು ಆ ಚಿತ್ರ ಮತ್ತು ಹಾಡುಗಳು. ಆಲ್ಮೋಸ್ಟ್ ನಾವು ಏನು ಟ್ರೆಂಡ್ ಒಂದು ಬ್ರೇಕ್ ಮಾಡಬೇಕು ಅಥವಾ ಹೊಸ ಟ್ರೆಂಡ್ ತರಬೇಕು ಅಂತ ಆಲೋಚನೆಗಳಿಗೆ ಸಿದ್ಧವಾಗಿದ್ದಂಥ ಕಾಲದಲ್ಲಿ ನಮಗೆ ಸಿಕ್ಕಂಥ ಅವಕಾಶ ಇದು. ಓಕೆ ಓಕೆ ಅಷ್ಟೊತ್ತಿಗಾಗಲೇ ಒಂದೆರಡು ಸಿನಿಮಾ ಕೂಡ ಮಾಡಿದ್ವಿ ನಾವು. ಹೆಣ್ಣೆ ನಿನಗೇನು ಬಂಧನ ಇತ್ಯಾದಿ ಎಲ್ಲ ಮಾಡಿದ್ವಿ. ರಜನಿಕಾಂತ್ ಅವರು ಹೇಳಿದರು, ನೀವು ಒಂದು ಮಿಸ್ಟೇಕ್ ಮಾಡಬೇಕು, ಆಮೇಲೆ ಮಿಸ್ಟೇಕ್ನ ಕರೆಕ್ಟ್ ಮಾಡಬೇಕು, ಆಮೇಲೆ ನಿಮ್ಮನ್ನೇ ನೋಡ್ತಿರ್ತಾರೆ ಜನ. ಆ ಥರನೇ ಟ್ರೆಂಡ್ನ ಹೊಸ ಟ್ರೆಂಡ್ ತರಕ್ಕೆ ಸಾಧ್ಯ ಅಂತ ಹೆಣ್ಣಿನಿಗೇನು ಬಂಧನದ ಫೇಲ್ಯೂರ್ ಸಂದರ್ಭದಲ್ಲಿ ಆ ಡೈರೆಕ್ಟ್ರು ರಜನಿಕಾಂತ್ ಅವರೆಲ್ಲ ಮಾತಾಡ್ತಾ ನಮಗೂ ಒಂದು ಬುದ್ಧಿವಾದ ಹೇಳಿದರು. ನಾನು ದೀರ್ಘವಾಗಿ ಯೋಚನೆ ಮಾಡ್ದಾಗ ರವಿಚಂದ್ರನ್ ಅವರು ಒಂದು ಸಿನಿಮಾ ಡೈರೆಕ್ಟ್ ಮಾಡುವಂಥ ಒಂದು ವಿಷಯ ಹೇಳಿದ್ರು. ನಮಗೆಲ್ಲ ಆಶ್ಚರ್ಯವಾಗಿತ್ತು. ಅವ್ರು ಯಾವ ಥರ ಒಂದು ಹೊಸ ಸಿನಿಮಾ ಮಾಡೋಣ, ಲವ್ ಸಬ್ಜೆಕ್ಟ್ ಇಟ್ ಮಾಡೋಣ ಅಂತ. ಅವ್ರ ಫ್ರೆಂಡು KCN ಚಂದ್ರು ನಾಗರಾವ್ ಥರ ಮಾಡಿ ಅಂತ ಮಾಡೋಣ ಅಂತಿದ್ರು. ನಾನು ಕೇಳಿದಾಗ ನಾನು ಏನು ಮ್ಯೂಸಿಕಲಾಗಿ ಮಾಡಿ ಸರ್ ಅಂತ. ಮ್ಯೂಸಿಕಲಾಗಿ ಅಂದರೆ ಹೇಗೆ, ಸಂಭಾಷಣೆಗಳೆಲ್ಲ ಹಾಡಿನಲ್ಲೇ ಇಟ್ಟು ಮಾಡೋಣ. ಅಯ್ಯೋ ಅದು ಕಷ್ಟದ ಕೆಲಸ ಅಂತದ್ದು. ಕೆಲವು ಸಿನಿಮಾ ಹಲೋ ಡಾಲಿ ಅಂತ ಒಂದು ಸಿನಿಮಾ ಇದೆ ಆ ಥರದ್ದು ಇಂಗ್ಲೀಷ್ನಲ್ಲಿ. ಸೌಂಡ್ ಆಫ್ ಮ್ಯೂಸಿಕ್ ಅಂತ ಒಂದಿದೆ, ವೆಸ್ಟ್ ಸೈಡ್ ಸ್ಟೋರೀಸ್ ಅಂತ ಒಂದಿದೆ. ಇವುಗಳನ್ನೆಲ್ಲ CD ತರಿಸಿ ಎಲ್ಲ ನೋಡಿದ್ವಿ, ಅವ್ರಿಗೆಲ್ಲ ಅರ್ಥ ಆಗಲಿ ತೋರಿಸ್ವಿ. ಅದೆಲ್ಲ ಸ್ವಲ್ಪ ಸ್ಲೋ ಆಗಿತ್ತು, ಕಮರ್ಷಿಯಲ್ ವ್ಯಾಲ್ಯೂಸ್ ಎಲ್ಲ ಕಡಿಮೆ ಇತ್ತು, ಅವ್ರಿಗೆ ಡೈಜೆಸ್ಟ್ ಆಗಲಿಲ್ಲ. ಆಮೇಲೆ ನಮ್ಮ ಪುಣ್ಯಕ್ಕೆ ಗ್ರೀಸ್ 2 ಅಂತ ಒಂದು ಸಿನಿಮಾ ಬಂದಿದೆ. ಸೊ ಅದನ್ನು ತರಿಸಿ ನೋಡಿದಾಗ ಹಿ ಗಾಟ್ ಇನ್ಸ್ಪೈರ್ ಆಗಿ ಇವೆಲ್ಲ ಚೆನ್ನಾಗಿದೆ, ಐಡಿಯಾ ಎಲ್ಲ ಚೆನ್ನಾಗಿ ಟೆಕ್ನಿಕಲಾಗಿ ಮಾಡಿದ್ದಾರೆ. ಸಂಭಾಷಣೆನ ಹೇಗೆ ಹಾಡಿನಲ್ಲಿ ಹೇಳೋದು, ಆಗ ಒಂದು ಏನಾದರೂ ಎಕ್ಸಾಂಪಲ್ ಮಾಡಿ ತೋರಿಸಿ ನನಗೆ. ಸೊ ವಿ ಟುಕ್ ಎ ಕಮರ್ಷಿಯಲ್ ಪಾಯಿಂಟ್. ಏನಂದರೆ ಒಂದು ಕಾಲೇಜ್ ಹುಡುಗಿ ಬರೋದನ್ನು ಒಂದು ಕಮರ್ಷಿಯಲ್ ಎಲಿಮೆಂಟ್ ಅಂತ ಕರೆಯೋದು ಸಿನಿಮಾ ಸ್ಕ್ರೀನ್ ಪ್ಲೇನ. ಅದು ಏನಾದರೂ ತಮಾಷೆ ಮಾಡೇ ಮಾಡ್ತೀವಿ, ಆದರೂ ಒಂದು ಹಾಡು ಹಾಕ್ತೀವಿ ಅಥವಾ ಇನ್ನೂ ಕೀಟ್ಲೆ ಮಾಡ್ತೀವಿ, ಇಂಥ ವಿಷಯಗಳೆಲ್ಲ ಇರ್ತವೆ. ಸೊ ಆ ವಿಷಯವನ್ನು ತಗೊಂಡು ಅವಳು ಬರೋದು, ಅಡ್ಮಿಷನ್ ಆಗೋದು, ಹುಡುಗರು ಚುಡಾಯಿಸೋದು, ಕ್ಲಾಸ್ ರೂಮ್ಗೆ ಎಂಟ್ರ್ ಆಗೋದು, ಕ್ಲಾಸ್ನಲ್ಲಿ ಏನಾದರೂ ಒಂದು ವಿಶೇಷವಾದ ಪಾಠವನ್ನು ಹಾಡಿನಲ್ಲಿ ಹೇಳೋದು, ಅಲ್ಲಿ ಆ ಪಾಠವು ಮತ್ತು ಹೀರೋ ಹೀರೋಯಿನ್ ಭೇಟಿಗೆ ಒಂದು ಸಂಬಂಧ ಕಲ್ಪಿಸೋದು, ಅಲ್ಲೊಂದು ಥೀಮ್ ಮ್ಯೂಸಿಕ್ ಮಾಡೋದು, ಅವರಿಬ್ಬರು ಅಲ್ಲಿ ಭೇಟಿಯಾದರು ಮತ್ತು ಪಾಠದಲ್ಲಿ ಮುಗೀತು. ಈ ಥರ ಒಂದು ಸ್ಕ್ರೀನ್ ಪ್ಲೇ ಮಾಡಿಕೊಂಡು ಎಲ್ಲ ಇಷ್ಟು ವಿಷಯ ಹಾಡಿನಲ್ಲಿ ತರೋಕ್ಕಾಗುತ್ತಾ ಅನ್ನೋದು ಅವರ ಅನುಮಾನ. ಆಗುತ್ತೆ ಅಂತೇಳಿ ಐ ಸ್ಟಾರ್ಟೆಡ್ ಡೂಯಿಂಗ್ ದಿಸ್. ಸಂಜೆ ಒಳಗೆ ಆಲ್ಮೋಸ್ಟ್ ಫಿನಿಷ್ ಮಾಡಿಬಿಟ್ವಿ ಅದನ್ನು. ಹಾಡು ತೋರಿಸಿದ್ರೆ ಅವರು ಪೂರ್ತಿ ಇನ್ಸ್ಪೈರ್ ಆದರು. ದಿಸ್ ಕ್ಯಾನ್ ಬಿ ಡನ್ ಅಂತ ಅವರು ಡಿಸಿಷನ್ ತೊಗೊಂಡು ಆ ನಾಗರಾವ್ ಥರ ಮಾಡೋದು ಮತ್ತು ಇನ್ನೊಂದು ಥರ ರೆಗ್ಯುಲರಾಗಿ ಮಾಡೋದು ಅದೆಲ್ಲವನ್ನು ಪಕ್ಕಕ್ಕೆ ಇಟ್ಬಿಟ್ಟು ಧೈರ್ಯವಾಗಿ ನೀವು ಸ್ಕ್ರೀನ್ ಪ್ಲೇ ಇತ್ಯಾದಿ ಶುರು ಮಾಡಿರಿ, ಹಾಡುಗಳನ್ನ ಕೊಡ್ರಿ ನಮಗೆ, ನಾನು ಮಿಕ್ಕಿದ್ದೆಲ್ಲ ವ್ಯವಹಾರ ಮಾಡ್ತೀನಿ ಅಂತ ಅವರು ಮ್ಯೂಸಿಕಲ್ಲಾಗಿ ಸಂಭಾಷಣೆಯನ್ನು ಕೂಡ ಇದರಲ್ಲೇ ಹೇಳಬೇಕು ಅನ್ನೋ ಡಿಸಿಷನ್ನಿಂದ ಮಾಡಿದಂಥ ಹಾಡಿದು. ಸೊ ನನ್ನ ಮೊದಲನೆಯ ಅನಿಸಿಕೆ, ಅದಕ್ಕೆ ಸಿಕ್ಕ ಗೌರವ ಮತ್ತು ಅದಕ್ಕೆ ಸಿಕ್ಕ ಕೀರ್ತಿ, ವಾದ ಅಪವಾದ ಎಲ್ಲವನ್ನ ಪ್ರೀತಿಯಿಂದ ನಾನು ಸ್ವೀಕರಿಸಿದ್ದು ಈ ಹಾಡಿಂದ. ರವಿಚಂದ್ರನ್ ಅವರಿಗೆ 1 ಕೋಟಿ ಥ್ಯಾಂಕ್ಸ್ ಹೇಳಿದ್ರು ಸಾಧ್ಯ. ನಾವು ಬಹುಶಃ ನಿಮಗೆ ನಿಮ್ಮ ಪ್ರಶ್ನೆಗೆ ಉತ್ತರ ನಾನು ಬಯಸ್ತಾ ಇದ್ದೀನಿ. ಆದರೆ ಅನಿರೀಕ್ಷಿತ ಅತಿಥಿ ಅನಿರೀಕ್ಷಿತವಾಗಿ ಬರ್ತಾ ಇದ್ದಾರೆ. ಸೊ ಸೊ ನಮ್ಮ ಜೊತೆಗೆ ಈಗ ಕ್ರೇಜಿ ಸ್ಟಾರ್, ಕನಸುಗಣ್ಣಿನ ಸರ್ದಾರ ರವಿಚಂದ್ರನ್ ನಮ್ಮನಿಗಿದ್ದಾರೆ. ಅನಿರೀಕ್ಷಿತವಾಗಿ ಬಂದಿದ್ದಾರೆ. ಅವ್ರ ಜೊತೆಗೆ ನಾವು ಮಾತಾಡಬೇಕು ಅವ್ರ ಜೊತೆ ಮಾತಾಡಬೇಕು ಹಂಸಲೇಖ ದಂಪತಿಗಳ ಜೊತೆಗೆ. ಈ ಕಾರ್ಯಕ್ರಮ ಮುಂದುವರಿಸೋಣ ಚಿಕ್ಕದೊಂದು ಬ್ರೇಕ್ ನಂತರ.